ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ರಾಮ್, ಒಂದ್ ಫೋನ್ ತಗೊಳಕ್ ಇಷ್ಟ ಹೊತ್ತಾ? ಏನ್ ಮಾಡ್ತಿದೀಯಾ? ನೋಡು, ನಮ್ಮ ಮನೆಗ್ ಬಂದಿದ್ದೀನಿ ಕಣೋ. ನೋಡು, ನೀ ಏನ್ ಮಾಡ್ತಿದೀಯಾ, ಎಲ್ಲಿದೀಯಾ ಅದೆಲ್ಲ ನನಗ್ ಬೇಕಾಗಿಲ್ಲ. ನೀ ಈ ಕೂಡ್ಲ ತಕ್ಷಣ ಹೊರಟು ಬರ್ಬೇಕು ಮನೆಗೆ. ನಾನ್ ನಿನಗ್ ಕಾಯ್ತಾ ಇರ್ತೀನಿ. ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಇವತ್ತು ಸರ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅವ್ರು ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವ್ರ ಫೋನ್ ಅವ್ರ ಕೈಯಲ್ಲೇ ಇಲ್ಲ. ಅವ್ರಿಗೆ ಇವತ್ತು ಹೆವಿ ವರ್ಕ್ ಮೇಡಮ್. ಅಲ್ಲಪ್ಪ, ಏನ್ ಬಿಸಿ ಇದ್ರೇನೋ ತಾಯಿ ಹತ್ರ ಮಾತಾಡೋಕ್ಕೂ ಫ್ರೀ ಮಾಡ್ಕೊಳಕ್ ಆಗಲ್ವಾ? ನೀನ್ ಅವನಿಗೆ ಫೋನ್ ಕೊಡು, ನಾ ಮಾತಾಡ್ತೀನಿ ಅವನ ಹತ್ರ. ಮೇಡಮ್, ನಾನು ನಿಮ್ಗೆ ಇಷ್ಟೇ ಹೇಳಕ್ಕಾಗೋದು, ನೀವೊಂದು ಕೆಲಸ ಮಾಡಿ, ಆಮೇಲೆ ಕಾಲ್ ಮಾಡಿ. ಓ ಸಾರಿ ಸಾರಿ ಸಾರಿ, ನೀವು ಆಮೇಲೆ ಕಾಲ್ ಮಾಡಿದ್ರು ಬಾಸ್ ನಿಮ್ಗೆ ಸಿಗೋದಿಲ್ಲ ಮೇಡಮ್. ಐ ಆಮ್ ವೆರಿ ಸಾರಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬಾಯ್. ರವಿ ಸರ್, ಆರೋಪಿಗೆ ಮೊಬೈಲ್ ಕೊಡಂಗಿಲ್ಲ. ಒಂದ್ಸಲ ಇಲ್ಲಿ ಆರೋಪಿ ಎಂಟ್ರಿ ಆದ್ರೆ ಅವನ ಕಡೆಯಿಂದ ಫ್ಯಾಮಿಲಿ ಮೆಂಬರ್ ಇರಲಿ, ಮೊಬೈಲ್ ಕೂಡ ಬರಬಾರ್ದು. ಯಾರವನು? ರಾಮಕ್ ಫೋನ್ ಕೊಡು ಅಂತಂದ್ರೆ ಬಿಸಿ ಅಂತ ಕತೆ ಹೇಳ್ತಾ ಇದ್ದಾನೆ. ಏ ವಿಶ್ವರು, ಯಾರವನು? ಯಾರು ಹೊಸಬ ಇರ್ಬೇಕಜ್ಜಿ. ಹೊಸಬನ? ಯಾಕೆ ನಿನಗ್ ಗೊತ್ತಿಲ್ವಾ? ಹೊಸಬ್ರಂದ್ರೆ ಹೊಸಬ್ರಲ್ಲ ಅಜ್ಜಿ. ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಎಜೆ ಫೋನ್ ರಿಸೀವ್ ಮಾಡೋ ಹೋಗಿರಲ್ಲ, ಅದಕ್ಕೆ ಬೇರೆಯವ್ರು ರಿಸೀವ್ ಮಾಡಿರ್ತಾರೆ. ಆಮೇಲೆ ಕಾಲ್ ಮಾಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ನೀವು ಆರಾಮಾಗಿರಿ. ಹಾ ಅಜ್ಜಿ, ಕಾಲ್ ಮಾಡ್ತಾರೆ. ಅಲ್ಲ, ನನ್ನ ಮಗನ ಹತ್ರ ಮಾತಾಡೋದಿಕ್ಕೆ ನಾ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾ ನಿಮ್ ಯಾರನ್ನೂ ನಂಬೋದಿಲ್ಲ. ನೀವೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ನನಗೆ. ಸರ್, ದೊಡ್ಡ ಮನುಷ್ಯರನ್ನ ಯಾಕೆ ಸರ್ ನಿಲ್ಸಿದ್ದೀರಾ? ಅವ್ರು ಸ್ಟೇಷನ್ಗೆ ಬರೋದೇ ದೊಡ್ಡ ವಿಷಯ, ಅದರಲ್ಲಿ ಅವ್ನು ಗರ್ಸಿ ನಿಲ್ಸಿ ಅವ್ರ ಅಭಿಮಾನಿಗಳು ಏನ್ ತಿಳ್ಕೋಬೇಕು ಸರ್? ಏನ್ ರವಿ ಸರ್ ನೀವು? ರವಿ ಸರ್, ಈ ಅಪರಾಧಿನ ಕೂರಿಸಿ ಸರ್. ಇದು ನನ್ನ ಸ್ಟೇಷನ್ನು, ಇಲ್ಲಿ ಯಾವ ಅಪರಾಧಿಗೂ ಯಾವ ಭೇದ ಭಾವನೂ ಇಲ್ಲ. ಓಕೆ ಸರ್. ಕೂತ್ಕೊಳ್ಳಿ ಸರ್. ಎಷ್ಟೊತ್ತಿಂದ ನಿಂತಿರ್ತೀರಾ? ಕೂತ್ಕೊಳ್ಳಿ ಸರ್. ರವಿ ಸರ್, ಅಪರಾಧಿಗಳನ್ನ ಕೂರಿಸೋ ಜಾಗ ಯಾವುದು ಅಂತ ಗೊತ್ತಿದೆ ತಾನೇ? ಅಪರಾಧಿ. ಸರಿ ಸರ್. ಸರ್, ದಯವಿಟ್ಟು ಸರ್, ನೀವೇನಂತ ನಮಗೆ ಗೊತ್ತು ಸರ್. ನಾವು ಕಳ್ಳರೇ ಇರ್ಬೋದು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹೊಟ್ಟೆ ತುಂಬಿರೋ ಜನ ಹತ್ರ ದರಡೆ ಮಾಡ್ಬೋದು. ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕಾಣ್ದಿರೋ ಕೆಟ್ಟ ಮನಸ್ಸಂತೂ ನಮ್ದಲ್ಲ ಸರ್. ನೀವು ಕೂತ್ಕೊಳ್ಳಿ ಸರ್.
ಅಜ್ಜಿ ನಾವು ನಿಮ್ಮ ಹತ್ರ ಏನೂ ಮುಚ್ಚಿಡ್ತಿಲ್ಲ. ನೀವು ಟಯರ್ಡ್ ಆಗಿದ್ದೀರಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀರಾ. ನೀವು ಆರಾಮಾಗಿ ರೆಸ್ಟ್ ಮಾಡಿ, ಮೈಂಡ್ ಫ್ರೆಶ್ ಆಗುತ್ತೆ. ಆಗ ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಇವಾಗ ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಲೀಲಾ, ಎಷ್ಟೋ ನಾಟಕ ಮಾಡ್ತಿದೀಯ ಅಲ್ವಾ? ತೀರಾ ಇಷ್ಟು ಸುಳ್ಳು ಹೇಳೋದು ಒಳ್ಳೇದು ಅಂತ ನಿನಗೆ ಅನ್ಸುತ್ತಾ? ನನಗೆಲ್ಲ ಗೊತ್ತಾಗಿದೆ ಲೀಲಾ. ಏನ್ ನಡೆಯುತ್ತೆ ಅನ್ನೋದು ಗೊತ್ತು, ಏನ್ ನಡೆದಿದೆ ಅನ್ನೋದು ಗೊತ್ತು. ಅದಕ್ಕೆ ಎಲ್ಲಾನು ಅರ್ಧದಲ್ಲೇ ಬಿಟ್ಟು ಓಡ್ ಬಂದಿದ್ದೀನಿ. ನನ್ನ ಹತ್ರನೇ ಏನೂ ನಡೆದೇ ಇಲ್ಲ ಅನ್ನೋ ಥರ ನಡ್ಕೋತಿದೀಯಲ್ಲ, ಇದು ಸರಿನಾ? ಅಜ್ಜಿ, ನೀವೇನು ಹೇಳ್ತಿದ್ದೀರಾ? ನೀ ಹೇಳ್ತೀರಾ ಸುಳ್ಳೆಲ್ಲ ನನಗೆ ಗೊತ್ತು. ಅಜ್ಜಿ, ಅದೇನಾಯ್ತು ಅಂದ್ರೆ... ಸಾಕು ಸುಮ್ಮನಿರೆ. ಈ ಮುದುಕಿ ಮನೇಲಿದ್ದಾಗ ಇವ್ರ ಮಗನ ಹತ್ರ ನನ್ನನ್ನು ಸೇರ್ಸಕ್ಕೆ ಏನೇನೋ ಮಾಡ್ತಿದ್ಲು. ಈಗ ತೀರ್ಥಯಾತ್ರೆಗೆ ಹೊಟ್ಟೋಗಿದ್ದಾರೆ, ನಾನು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಈಗ ಅಜ್ಜಿ ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದಾಳೆ ಅರ್ಧಕ್ಕೆನೆ. ಇನ್ನು ಇವ್ರ ಮಗನ ಹತ್ರ ನನ್ನನ್ನು ಸೇರ್ಸಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ನಾಟಕ ಮಾಡ್ತಿದ್ಯಾ ಅಲ್ವಾ? ಈಗ ಬಂದಿದ್ದೀನಲ್ಲ, ಇನ್ನು ನಿಮ್ಮಿಬ್ಬರನ್ನು ಹತ್ರ ಸೇರಿಸೋದೇ ನನ್ನ ಕೆಲಸ. ಅಜ್ಜಿ ಇಲ್ಲ ಅಂತ ಆರಾಮಾಗಿದ್ದೆ ಅಲ್ವಾ? ಇನ್ ಮುಂದೆ ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಅಯ್ಯೋ, ಇಷ್ಟೇನಾ? ನಾನು ನಿಜವಾಗ್ಲೂ ವಿಷಯ ಗೊತ್ತಾಯ್ತೇನೋ ಅಂತ ಅನ್ಕೊಂಡ್ಬಿಟ್ಟೆ. ಹ್ಞೂ ಅಜ್ಜಿ, ನೀವೇನು ಹೇಳಿದ್ರು ನಾನು ಮಾಡ್ತೀನಿ. ಮೊದಲು ಏಜೆ ಮನೆಗೆ ವಾಪಸ್ ಬರಲಿ. ಅಜ್ಜಿ, ನೀವು ಹೋಗಿ ಸ್ನಾನ ಮಾಡಿ ಮಲ್ಕೊಳ್ಳಿ. ಏನೇ ಮಲಸಕ್ಕಾಯ್ತಿದೀಯ ನೀನು? ಅರ್ಧದಲ್ಲ ಎದ್ದು ಬಂದಿದ್ದೀನಿ. ಇನ್ನು ನನ್ನ ಮಗನ್ ನೋಡೋವರೆಗೂ ನೆಮ್ಮದಿನೂ ಇಲ್ಲ, ನಿದ್ದೆನೂ ಇಲ್ಲ. ನಾ ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ರಾಮ್ ನನಗೆ ಫೋನ್ ಮಾಡಬೇಕು. ಇಲ್ಲದೆ ಹೋದರೆ ವಿಶ್ವರೂಪ್ ಹೇಳಿರೋ ಜಾಗಕ್ಕೆ ನಾನೇ ಹುಡುಕೊಂಡು ಹೊರಟೋಗ್ತೀನಿ. ಅಯ್ಯೋ ದೇವ್ರೆ, ಅಜ್ಜಿ ಮತ್ತೆ ಬಾಂಬ್ ಬಿಡ್ತಿದಾರಲ್ಲ. ಅಜ್ಜಿ ಏಜನ ಹುಡ್ಕೊಂಡು ಹೋಗಿ ಅಲ್ಲಿ ಏಜೆ ಇಲ್ಲ ಅಂತ ಗೊತ್ತಾದ್ರೆ ಏನಪ್ಪ ಗತಿ? ಏನು ಮಾಡಲಿ? ಅಜ್ಜಿ ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ಹೇಗಾದರೂ ಮಾಡಿ ನಾನು ಸ್ಟೇಷನ್ಗೆ ಹೋಗಿ ಏಜೆ ಹತ್ರ ಮಾತಾಡಿಸ್ಲೇಬೇಕು. ಹ್ಞೂ ಅಜ್ಜಿ, ನೀವು ಸ್ನಾನ ಮುಗಿಸ್ಕೊಂಡು ಬನ್ನಿ. ನೀವು ಬಂದ ತಕ್ಷಣ ಏಜೆ ನಿಮ್ಮ ಹತ್ರ ಮಾತಾಡ್ತಾರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಕಳ್ಳರು ಸುಳ್ಳರು ದರೋಡೆಕೋರೆಲ್ಲ ಎಜೆ ಸಾಹೇಬ್ರಿಗೆ ಮರ್ಯಾದೆ ಕೊಡೋದು ನೋಡಿದ್ರೆ ಬಾಸು ಕೊಲೆಗಾರ ಅನ್ನೋದು ಕನ್ಫರ್ಮ್ ಆಗೋಯ್ತು. ಏನು ಸಾಹೇಬ್ರೆ, ನೀವು ಮಾತೇ ಆಡ್ತಿಲ್ಲ? ಓ, ಈ ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ಕೂರ್ತೀರ ಅಂತಾರಲ್ಲ, ನೀವು ಆ ಥರನಾ? ಹೆಣ್ಮಕ್ಳ ಮೇಲೆ ಕೈ ಮಾಡೋರನ್ನ ಗಂಡಸು ಅಂತ ಕರೆಯೋರಲ್ಲ ಸಾಹೇಬ್ರೆ. ನಿಮ್ಮಂಥವ್ರಿಗೆ ನನ್ನ ಮಕ್ಕಳು ಮರ್ಯಾದೆ ಕೊಡ್ತಾರಲ್ಲ, ಮೊದಲು ಈ ನನ್ನ ಮಕ್ಕಳನ್ನ ಒಳಗಡೆ ಹಾಕ್ಬಿಟ್ಟು ರುಬ್ಬೇಕು. ಏಜೆ ಸರ್, ನಾನು ಏಜೆ ಹತ್ರ ಮಾತಾಡಬೇಕು ಸರ್. ನಾವು ಏಜೆ ಮನೆಯವರಲ್ವೇ? ಹೌದು, ನಾನು ಏಜೆ ಹತ್ರ 5 ಮಿನಿಟ್ಸ್ ಮಾತಾಡಬೇಕು ಪ್ಲೀಸ್ ಸರ್. ಒಂದು ನಿಮಿಷ. ನಿಮ್ಮ ಹೆಸರೇನು? ಲೀಲಾ ಸರ್. ನೋಡಿ ಶ್ರೀಮತಿ ಲೀಲಾ ಅಭಿರಾಮ್ ಜಯಶಂಕರ್ ಅವರೇ, ಒಳ್ಳೆ ಮನೆಗೆ ಸೇರಿರೋ ಹೆಣ್ಮಕ್ಳು
ಈ ಥರ ಸ್ಟೇಷನ್ ಮೆಟ್ಲು ಹತ್ತಬಾರ್ದು. ನೀವು ಈ ಥರ ಸ್ಟೇಷನ್ ಮೆಟ್ಲು ಹತ್ತಿದಿರ ಅಂದ್ರೆ ಒಳ್ಳೆ ಮನೆ ಸೇರಿಲ್ಲ ಅಂತ ಅರ್ಥ. ಯಾಕೆ ಸರ್ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? ಕೆಟ್ಟೋರ್ ಜೊತೆ ಸಂಸಾರ ಮಾಡೋಕ್ಕಾಗುತ್ತೆ? ಕೊಲೆಗಾರನ ಹುಡ್ಕೊಂಡು ಸ್ಟೇಷನಿಗೆ ಬರೋಕ್ಕಾಗುತ್ತೆ? ನಾನು ಹೇಳೋ ಮಾತನ್ನ ಕೆಟ್ಟ ಮಾತು ಅಂತೀರಲ್ಲ. ಸರ್ ಪ್ಲೀಸ್ 1 ನಿಮಿಷ ಟೈಮ್ ಕೊಡಿ, ಏಜೆ ಹತ್ರ ಮಾತಾಡಿ ಹೋಗ್ತೀನಿ. ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ದೀನಿ. ಈ ಥರ ಹಠ ಮಾಡಿದ್ರೆ ಒಂದು ಹೆಣ್ಣು ಅಂತಲೂ ನೋಡಲ್ಲ ನಾನು. ಇದು ನನ್ನ ಸ್ಟೇಷನ್ನು, ಇಲ್ಲಿ ನಾನು ಮಾಡಿದ್ದೆ ರೂಲ್ಸ್. ಆರೋಪಿ ಜೊತೆ ಮಾತಾಡೋಕ್ಕೆ ನಾನು ಯಾವ ಪರ್ಮಿಷನ್ ಕೊಡಲ್ಲ. ಹೋಗ್ತಾ ಇರ್ಬೇಕು. ಪ್ಲೀಸ್ ಸರ್, ಒಂದೇ 1 ನಿಮಿಷ ಪ್ಲೀಸ್. ರವಿ ಸರ್, ಆರೋಪಿಗಳನ್ನ ಬಿಟ್ಟು ಬೇರೆ ಯಾರು ಸ್ಟೇಷನಲ್ಲೇ ಇರೋ ಹಾಗಿಲ್ಲ. ಮೊದಲು ಇವ್ರನ್ನ ಹೊರಗಡೆ ಕಳಿಸಿ. ಯಾಕೆ ಬೇಜಾರಲ್ಲಿದ್ಯಾ? ಯಾರು ಮಾತಾಡಕ್ಕಿಲ್ಲ ಅಂತನಾ? ನಾನು ಬರ್ತೀನಿರೋ, ಆರಾಮಾಗಿ ಮಾತಾಡೋಣ. ಏನ್ ಚಿನ್ನ, ಮಾತಾಡಕ್ಕೆ ಯಾರು ಇಲ್ವಾ? ಬಾ, ಫ್ರೀ ಆಗಿದ್ದೀನಿ, ಬೆಳಗಾನ ಮಾತಾಡೋಣ. ಗಂಡು ನುಡ್ಕೊಂಡು ಸ್ಟೇಷನ್ವರೆಗೂ ಬಂದಿದ್ಯಾ ಅಂದ್ರೆ ನಿನ್ ಮೀಟ್ರಿಗೆ ಮೆಚ್ಚಬೇಕಾಗಿದ್ದೆ. ಪಾಚಿನ ಇಂಥವ್ರು ಲಕ್ಷಕ್ಕೊಬ್ರು, ಆದ್ರೆ ನನ್ನ ಕೋಟಿಗೊಬ್ಬ. ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಬಾಚಿನ. ಅವನು ಕೊಲೆ ಮಾಡಿದಾನೆ ಹೆಂಡ್ತಿನ, ಅವನು ಪರ್ಮನೆಂಟಾಗಿ ಜೈಲೊಳಗಡೆ ಫಿಕ್ಸು. ನಾನು ಫುಲ್ ಫ್ರೀ, ಆರಾಮಾಗಿ ಲೈಫ್ ಟೈಮ್ ಪೂರ್ತಿ ಮಾತಾಡ್ಬೋದು. ಪಾಚಿನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ ಸಿಗ್ನಲ್ ಮಾಡ್ತಾ ಇದೀಯಾ? ಆರಾಮಾಗಿ ಸೆಟ್ಲ್ ಆಗೋಣ. ಹೊರಡು ಇಲ್ಲಿಂದ. ಜಸ್ಟ್ ಲೀವ್. ನನ್ನ ಮುಂದಿನ ಸ್ಟೇಷನಲ್ಲಿ ಕೈ ಮಾಡ್ತೀಯಾ? ನೀನಿರ್ಬೇಕಾಗಿರೋ ಜಾಗ ಇದಲ್ಲ. ಲೀಲಾ, ಲೀಲಾ, ಅರೆ ನನಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳೋದವಳು ಎಲ್ಲೋ ಕಾಣ್ತಾನೆ ಇಲ್ವಲ್ಲ? ಲೀಲಾ, ಅರೆ ಪತ್ತೇನೆ ಇಲ್ವಲ್ಲಪ್ಪ ಇವಳು. ಛೇ,
ಇವತ್ತು ಯಾಕೋ ಯಾರು ಮೊದಲಿನ ಥರ ಇಲ್ವೇ ಇಲ್ಲ ಈ ಮನೇಲಿ. ಅಲ್ಲ, ಅವಳಿಗೆ ಅಷ್ಟು ಸತಿ ಹೇಳಿದ್ದೀನಿ ನಾ ರಾಮ್ ಹತ್ರ ಮಾತಾಡಲೇಬೇಕು ಅಂತ. ಅವಳಿಗೆ ಗೊತ್ತಾಗ್ಲೇ ಇಲ್ವಾ? ಲೀಲಾ, ನನ್ನ ಕೈಲಿ ರಾಮನ್ ಬಿಟ್ಟಿರೋಕ್ಕೆ ಆಗೋದಿಲ್ಲ. ಆದರೂ ಅವನಿಗೋಸ್ಕರ ಇರೋ ಬರೋ ದೇವಸ್ಥಾನ ಎಲ್ಲ ಸುತ್ತಿದಾಯ್ತು. ಆದ್ರೆ ಮನೆಗೆ ಬಂದ್ಮೇಲೂ ಬಿಟ್ಟಿರ್ಬೇಕು ಅಂತಂದ್ರೆ. ಲೀಲಾ, ಎಲ್ಲಮ್ಮ ಇದೆಯಾ? ಫೋನ್ ಮಾಡಿ ನೋಡ್ತೀನಿ. ಅಜ್ಜಿ ಫೋನ್ ಮಾಡ್ತಿದ್ದಾರೆ. ನಾನೇನಾದರೂ ರಿಸೀವ್ ಮಾಡಲಿಲ್ಲ ಅಂದರೆ AJ ಮೀಟಿಂಗಲ್ಲಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಮನೆಯಿಂದ ಹೊರಟು ಬಿಡ್ತಾರೆ. ಏನಪ್ಪ ಮಾಡೋದು? ಏನು ಇವಳು ಫೋನ ತಗೋತಾ ಇಲ್ಲ, ಕೂಗಿದ್ರು ಓಂತಿಲ್ಲ. ಎಲ್ಲ ಹೊಟ್ಟೋದ್ಲಪ್ಪ ಇವಳು. ಹಲೋ ಅಜ್ಜಿ. ಹಬ್ಬ ರಾಮ್ ರಾಮ ಅಲ್ವೇ, ಅಷ್ಟೊತ್ತಿಂದ ಕೂಕೋತಾ ಇದ್ದೀನಿ. ಎಲ್ಲಿ ಹೊಟ್ಟೋಗಿದೀಯಾ? ಗಂಟ್ಲೆಲ್ಲ ಬಿದ್ದೋಯ್ತು ನಂಗೆ. ಎಲ್ಲಿದೀಯ ನೀನು? ಅಜ್ಜಿ, ನಾನಿಲ್ಲೇ ಮಾಡಿ ಮೇಲೆ ಬಟ್ಟೆ ಒಣಗಾಕಕ್ಕೆ ಬಂದಿದ್ದೆ. ಅಯ್ಯೋ, ಅಲ್ಲಿದೀಯಾ? ಇರು, ನಾನು ಬರ್ತೀನಿ. ಬೇಡ ಅಜ್ಜಿ, ನೀವ್ಯಾಕೆ ಮಾಡಿ ಹತ್ತು ಬರ್ತೀರಾ? ಇನ್ನು ಸ್ವಲ್ಪ ಬಟ್ಟೆ ಇದೆ, ಒಣಗಾಕಿ ನಾನೇ ಕೆಳಗಡೆ ಬರ್ತೀನಿ, ಆಯ್ತಾ? ಕೆಳಗೆ ಬರೋದಲ್ವೇ, ನನ್ನ ಜೊತೆ ಹೊರಗೂ ಬರಬೇಕು. ನೋಡ್ರಿ, ರಾಮ ಇನ್ನೂ ಫೋನ್ ಮಾಡಿಲ್ಲ. ಅವ್ನು ಯಾವನ ಹೇಳ್ದ ತಾನೆ, ಅವ್ರು ಫ್ರೀ ಆದ ಕೂಡಲೇ ಫೋನ್ ಮಾಡಿಸ್ತೀನಿ, ನಿಮ್ಮಮ್ಮ ಕಾಲ್ ಮಾಡಿದ್ರು ಅಂತ. ನೋಡು, ಇಷ್ಟೊತ್ತಾದ್ರೂ ಅವ್ನು ಹೇಳಿರೋದಿಲ್ವಾ ಅವನಿಗೆ? ಇನ್ನೂ ಫೋನ್ ಮಾಡಿಲ್ಲ ನೋಡ ರಾಮ್. ಅಜ್ಜಿ, ಇನ್ನು ಸ್ವಲ್ಪ ಹೊತ್ತು AJ ನಿಮಗೆ ಕಾಲ್ ಮಾಡಿಬಿಡ್ತಾರೆ. ನೀವು ಟೆನ್ಷನ್ ಆಗ್ಬಿಡಿ, ಆಯ್ತಾ? ಅಲ್ಲೇ ರೀ, ಎಲ್ಲೂ ಹೋಗ್ಬಿಡಿ, ನಾನು ಬರ್ತೀನಿ. ಅಲ್ಲೇ ರೀ, ಆಯ್ತಾ? ಬಂದೆ. ಇವಳೊಬ್ಳು ಬಟ್ಟೆ ಒಣಗಿ ಹಾಕೋಕ್ಕೂ ಎಷ್ಟೊಂದು ಶ್ರದ್ಧೆ. ಆಗಲಿ, ಇನ್ನೊಂದು 5 ನಿಮಿಷ ನೋಡ್ತೀನಿ. ಅಷ್ಟರೊಳಗೆ ನನಗೆ ಫೋನ್ ಬರದೆ ಹೋದರೆ ರಾಮಿಂದ ಮೀಟಿಂಗ್ ನಡೀತಿರೋ ಜಾಗಕ್ಕೆ ನಾನೇ ಹೊರಟೋಗ್ತೀನಿ. ಅಯ್ಯೋ ದೇವ್ರೆ, ಏನು ಮಾಡಲಿ ಇವಾಗ? ಅಜ್ಜಿ ಏನಾದರೂ ಮನೆಯಿಂದ ಹೊರಟು ಬಿಟ್ರೆ AJ ಮೀಟಿಂಗಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಗಾದರೂ ಮಾಡಿ ಕಾಲ್ ಮಾಡಿಸ್ಲೇಬೇಕು. ಇನ್ಸ್ಪೆಕ್ಟರ್, AJ ಲಾಯರ್. ಓ, ನಿಮಗಿಂತ ಮುಂಚೆ ಸೆಂಟ್ರಲ್ ಸ್ಟೇಟ್ ಎಲ್ಲ ಕಡೆಯಿಂದಲೂ ಕಾಲ್ ಬಂತು. ನೀವೇ ಲೇಟು, ಬೇಗ ಬರೋದಲ್ವ ಸರ್? ಅವರಿಗೆ ಯಾವ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಇದೆ ಅಂತ ಗೊತ್ತಿದ್ದು ಸೆಲ್ಲೋಡು ಹಾಕಿದ್ದೀರಾ ನೀವು? ಅವ್ರು ಯಾರಾದ್ರೂ ನಮ್ಗೇನ್ರಿ? ನಮ್ಮ ಡಿಪಾರ್ಟ್ಮೆಂಟ್ ಏನು ಹೇಳ್ಕೊಟ್ಟಿದ್ವಿ ಅದನ್ನೇ ಮಾಡೋದು ನಾನು. ಆರೋಪಿನ ಸೆಲ್ ಒಳಗಡೆ ಹಾಕ್ಬಾರ್ದು ಅಂತ ಹೊಸದಾಗಿ ರೂಲ್ಸ್ ಆಗಿದೆಯಾ? ಎಲ್ಲಿ ತೋರಿಸಿ. ಯಾಕೆ ಉರಿತಾ ಇದೆಯಾ? ಉರಿಬೇಕು. ಯಾಕ್ರಿ ದೊಡ್ಡವರು ಅಂತ ಸಾಯ್ತೀರಾ? ಕಾನೂನು ಎಲ್ರಿಗೂ ಒಂದೇ. ನಾನು ಕಾನೂನಿಗೆ ಬಿಟ್ಟು ಬೇರೆ ಯಾರಿಗೂ ಬೆಲೆ ಕೊಡಲ್ಲ. ಏನ್ ಮಾಡ್ಬೇಕಂತಿದ್ದೀರಿ? ನಿಮ್ಗೆ ಗೊತ್ತಲ್ಲ, ವೀಕೆಂಡ್ ಸರ್, ಕೋರ್ಟಿಗೆ ರಜಾ. ಬೇಲ್ ಅಪ್ಲೈ ಮಾಡಬೇಕಾದ್ರೆ ಕೋರ್ಟ್ ಓಪನ್ ಇರಲೇಬೇಕು. ನೀವೇ ಟೆನ್ಷನ್ ಆಗಬೇಡಿ, ಅವ್ರಿಗೇನು ಮಾಡಲ್ಲ. ಇದಕ್ಕೆ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಉತ್ತರ ಕೊಡ್ತೀನಿ. ಹಲೋ ಮೇಡಮ್. ಎಲ್ಲಿ ಹೋಗಿದ್ದೀರಾ? ಆಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ಮೇಡಮ್, ಸ್ಟೇಷನ್ ಒಳಗಡೆ ಇದ್ದೆ, ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಈಗ ಆಚೆಗೆ ಬಂದೆ. ಹೇಳಿ ಮೇಡಮ್. AJ ಹೇಗಿದ್ದಾರೆ? ಓಕೆ ಇದ್ದಾರಾ? ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ಮೇಡಮ್, AJ ಸಾರ್ನ ಆ ಜಾಗದಲ್ಲಿ ನೋಡೋಕ್ಕಾಗ್ತಿಲ್ಲ ಮೇಡಮ್.
ಎಂಥವ್ರಿಗಾದ್ರೂ ಒಂದು ಕ್ಷಣ ಅಯ್ಯೋ ಅನ್ನಿಸ್ಬಿಡುತ್ತೆ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇರುತ್ತೆ ಮೇಡಮ್. ಅದಲ್ಲದೆ ಅಕ್ಕಪಕ್ಕದವರು ದ್ವೇಷಿಸ್ಬೋದು, ಆದರೆ ಏಜಸ್ ಅವರಿಗೆ ಇಷ್ಟೊಂದು ಚೀಪ್ ಲೆವೆಲ್ಗೆ ದ್ವೇಷ ಮಾಡೋರು ಇರ್ತಾರೆ ಅಂತ ಕನಸು ಮನಸ್ಸೆಲ್ಲ ಅಂದ್ಕೊಂಡಿರ್ಲಿಲ್ಲ ಮೇಡಮ್. ಏಜೆಗೆ ಸಮಾಜದಲ್ಲಿ ಇಷ್ಟೆಲ್ಲ ಬೆಲೆ ಇದ್ರು ಅವ್ರನ್ನ ಅರೆಸ್ಟ್ ಆಗದೆ ಇರೋ ಥರ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನಾವು ಸೋತ್ಬಿಟ್ವಿ. ಬಟ್ ಈಗ ನೀವೇನಾದರೂ ಮಾಡಬೇಕು. ಹೇಳಿ, ನಾವೇನು ಮಾಡೋಣ? ಮೇಡಮ್, ಇವರು ಬೇಕಂತಲೇ ಶುಕ್ರವಾರ ಸಂಜೆ ಅರೆಸ್ಟ್ ಮಾಡಿದ್ದಾರೆ. ನಾಳೆ ನಾಡಿದ್ದು ಕೋರ್ಟಿಗೆ ರಜಾ. ಕೋರ್ಟ್ ಓಪನ್ ಆಗದೆ ನಾವೇನೂ ಮಾಡ್ಲಿಕ್ಕೆ ಆಗಲ್ಲ.